ವಿಭಾಜಕ ಕೋಶ ವಿಭಜನೆ. ಸಮ ವಿಭಾಜಕ ಕೋಶ ವಿಭಜನೆ ಅಂದರೆ ಮೈಟೋಸಿಸ್. ಇನ್ನೇ ಜಸ್ಟ್ ನಾವು 6ನೇ ಕ್ವಶನ್ ಏನು ನೋಡಿದ್ದೀವಿ? ಮೈಟೋಸಿಸ್ ನೋಡಿದ್ದೀವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಮೈಟೋಸಿಸ್ ಅಂದರೆ ಸಮ ವಿಭಾಜಕ ಕೋಶ ವಿಭಜನೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಕೇಳ್ತಾರೆ. ಅದರ ಒಂದು ಪ್ರಾಮುಖ್ಯತೆ ಪ್ರತಿಯೊಂದಕ್ಕೊಂದೊಂದು ಪ್ರಾಮುಖ್ಯತೆ ಇದೆ. ಸೊ ಹೀಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಿಮಗೆ? ಮೈಟೋಸಿಸದ ಒಂದು ಪ್ರಾಮುಖ್ಯತೆ ಏನು ಅಂತ ಕೇಳ್ತಾರೆ. ನೋಡಿ ಆಪ್ಷನ್ ನೋಡಿ: ದೇಹದ ಬೆಳವಣಿಗೆ, ಗಾಯಗಳ ಮಾಯವಾಗುವಿಕೆ, ವರ್ಣತಂತುಗಳ ಸಂಖ್ಯೆ. ವರ್ಣತಂತು ಅಂದ್ರೆ ಏನು? ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸ್ನ ಸಂತತಿಯಿಂದ ಸಂತತಿಗೆ ಸ್ಥಿರವಾಗಿ ಸಾಗಾಣಿಕೆ ಮಾಡುವುದು. ಹೌದಾ? ಇನ್ನು ಆಯ್ಕೆಡ್ ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲನೇ ಅಂತ ಹೇಳ್ತೀವಿ. ಯಾಕೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ? ಆಪ್ಷನ್ ನೋಡಿ. ಯಾಕೆ ಮೇಲಿನ ಅಂತ ಹೇಳ್ತೀವಿ ನೋಡಿ. ಮೈಟೋಸಿಸ್ ಅಂದ್ರೆ ಏನು? ದೇಹದ ಬೆಳವಣಿಗೆ ಮಾಡ್ತಾ ಇರುತ್ತೆ. ಗಾಯಗಳ ಮಾಯವಾಗುವಿಕೆಯ ಒಂದು ಪ್ರೊಸೆಸ್ ಅಲ್ಲಿ ನಡೀತಾ ಇರುತ್ತೆ. ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಸಂತತಿಯಿಂದ ಸಂತತಿಗೆ ಸ್ಥಿರವಾಗಿ ಸಾಗಾಣಿಕೆ ಅನ್ನೋದು ಮಾಡ್ತಾ ಇರುತ್ತೆ. ಯಾವುದು? ಮೈಟೋಸಿಸ್ ಫೇಸ್ನಲ್ಲಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಡ, ಮೇಲಿನ ಎಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ಕೊಳ್ಳಿ. ಮೈಟೋಸಿಸ್ ಮುಖ್ಯವಾದ ಪ್ರಾಮುಖ್ಯತೆ ಏನು? ದೇಹದ ಬೆಳವಣಿಗೆ ಕೂಡ ಇರುತ್ತೆ, ಗಾಯಗಳ ಮಾಯವಾಗುವಿಕೆ ಕೂಡ ಇರುತ್ತೆ, ವರ್ಣತಂತು ಅಂದರೆ ಕ್ರೋಮೋಸೋಮ್ಸ್ಗಳೊಂದು ಸಾಗಾಣಿಕೆಯನ್ನು ಅದು ಮಾಡ್ತಾ ಇರುತ್ತೆ.